ನಟಿ ರನ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ DRI ಕಸ್ಟಡಿಯಲ್ಲಿ ರನ್ಯಾ ಕಣ್ಣೀರ ಧಾರೆ ಮುಂದುವರಿತಾ ಇದೆ. ಇಲ್ಲಿ ಏನು ಕೇಳಿದ್ರು ಅಳೋದಂತೆ ರನ್ಯಾ. ನೀವೇನೇ ಪ್ರಶ್ನೆ ಕೇಳ್ತಾ ಇದ್ರು ಕೂಡ ಅಳ್ತಾ ಇರೋದು ಬಿಟ್ಟರೆ ರನ್ಯಾಯಿಂದ ಅಂತ ದೊಡ್ಡ ಮಾಹಿತಿ ಅದು ಸಿಗ್ತಾ ಇಲ್ಲ ಇಲ್ಲಿ ಅಂತ. ಪ್ರತಿಯೊಂದು ಪ್ರಶ್ನೆ ಕೇಳಿದ್ರು ಬಿಕ್ಕಿ ಅಳ್ತಾ ಇರೋದಂತೆ ರನ್ಯಾ. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ, ನಾನು ಟ್ರ್ಯಾಪ್ ಆಗಿಬಿಟ್ಟೆ ಇದರಲ್ಲಿ, ನನ್ನ ಪಾತ್ರವೇ ಇಲ್ಲ ಇದರಲ್ಲಿ, ನನ್ನ ಸಿಕ್ಕಾಕ್ಸ್ಬಿಟ್ಟಿದ್ರಲ್ಲಿ ಅಂತ 14 kg ಚಿನ್ನವನ್ನು ಈ ರನ್ಯಾ ಎನ್ನುವ ಹೆಣ್ಣುಮಗಳು ತನ್ನ ಬಾಡಿಗೆಲ್ಲ ಅಂಟಿಸ್ಕೊಂಡು ಬ್ಯಾಂಡೇಡ್ ಹಾಕ್ಕೊಂಡು ಒಳಗಡೆ ಅಡಗಿಸಿಟ್ಕೊಂಡು ಸಾಗಿಸ್ಕೊಂಡು ಬೆಂಗಳೂರು ಏರ್ಪೋರ್ಟಲ್ಲಿ ಬಂದಾಗ ಸಿಕ್ಕಾಕ್ಕೊಂಡು ಇದೀಗ ನನ್ನ ಟ್ರ್ಯಾಪ್ ಮಾಡಿಬಿಟ್ರು ಅಂತ ಹೇಳ್ತಾ ಇರುವಂಥ ಮಾತಿದು. ನಾನು ಈ ಹಿಂದೆ ಯಾವತ್ತೂ ಈ ಥರದ್ದು ಮಾಡೇ ಇಲ್ಲ ಅಂಥೇಳಿ ರನ್ಯಾ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಮನೆಯಲ್ಲಿ KG-ಗಟ್ಟಲೆ ಚಿನ್ನ, ಮೂಟೆಗಟ್ಟಲೆ ಹಣ ಎಲ್ಲ ಸಿಕ್ಕಿದೆಯಲ್ಲ, ಇದು ಯಾವುದು ಅಂತ ಪ್ರಶ್ನೆ ಇದೀಗ ಇವ್ರ ಮೇಲೆ ಸಿಕ್ಕಿರೋದು, ಬೇರೆಯವ್ರ ಮೇಲೆ ಸಿಕ್ಕಿಲ್ಲ, ಇವ್ರ ಮೇಲೆ ಸಿಕ್ಕಿದೆ. ಹಾಗಾಗಿ ಅವರು ಕೂಡ ಸರಿಯಾಗಿ ಜಲಾಡ್ತಾ ಇದ್ದಾರೆ. ನೋಡಿ, ಇದೀಗ ರನ್ಯಾ ತನ್ನ ಗೆಳೆಯನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರನ್ಯಾ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ರನ್ಯಾ ಏನು ಕೇಳಿದ್ರು ಕಣ್ಣೀರು ಧಾರೆ ಸುರಿಸ್ತಾ ಇರೋದು ಬಿಟ್ಬಿಟ್ಟು ನನ್ನನ್ನು ಯಾರೋ ಸಿಕ್ಕಾಕ್ಸ್ಬಿಟ್ರು ಅಂತ ಮಾತಾಡ್ತಿರೋದು. ಯಾರು ಸಿಕ್ಕಾಕ್ಸಿದ್ರು ಹೇಳಮ್ಮ ಅಂದರೆ ಅದ್ರ ಬಗ್ಗೆನೂ ಬಾಯ್ಬಿಡ್ತಾ ಇಲ್ಲ. ನಾನು ಮಾಡಿರಬೇಕು, ಇಲ್ಲ ನನ್ನನ್ನು ಯಾರಾದರೂ ಸಿಕ್ಕಾಕ್ಸಿರ್ಬೇಕು ಅಂತ ಅಲ್ವಾ. ಸಿಕ್ಕಾಕ್ಸಿರೋರ ಬಗ್ಗೆ ಆದರೂ ಹೇಳಬೇಕು, ಇಲ್ಲ ನಾನು ಮಾಡಿದರೆ ನಾನಾದರೂ ಒಪ್ಕೊಳ್ಬೇಕಲ್ವಾ. ಏನೇ ಒಂದು ಇಶ್ಯೂನಲ್ಲಿ, ಇಂಥ ವಿಚಾರಗಳಲ್ಲಿ ರನ್ಯಾ ಎರಡೂ ವಿಚಾರದ ಬಗ್ಗೆನೂ ಬಾಯ್ಬಿಡ್ತಾ ಇಲ್ಲ ಇಲ್ಲಿ. ಇದೇ ಮೊದಲ ಸಲ ಮಾಡಿದ್ದು ಅಂತ ರನ್ಯಾ ಹೇಳ್ತಿರೋದು. ಮನೆಯಲ್ಲಿ KG-ಗಟ್ಟಲೆ ಚಿನ್ನ ಸಿಕ್ಕಿದೆ, KG-ಗಟ್ಟಲೆ ಒಡವೆಗಳು ಸಿಕ್ಕಿದೆ ಅಂತ ಬಂದಾಗ ಈ ಒಡವೆಗಳೆಲ್ಲ ಯಾರ್ದು, ಈ ಚಿನ್ನ ಯಾರ್ದು, ಮೂಟೆಗಟ್ಟಲೆ ಹಣ ಸಿಕ್ಕಿದೆಯಲ್ಲ ಇದು ಯಾರ್ದು, ಬ್ಯಾಗ್ಗಟ್ಟಲೆ ಅಂತ ಕೇಳಿದ್ರೆ ಎಲ್ಲಾದರೂ ಒಂದು ಕಡೆ ಬಾಯಿ ಬಿಡಲೇಬೇಕಲ್ಲ. ಆ ಥರ ಏನೂ ಮಾತಾಡ್ತಾ ಇಲ್ಲ ರನ್ಯಾ ಇಲ್ಲಿ ಅಂತ.